ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಯೂನಿಟ್ ಆಫ್ ಟೈಮ್ ಆ್ಯಂಡ್ ಸ್ಪೀಡ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಕಂಟಿನ್ಯೂಟಿ ನೋಡಿ. ಮೆನಿ ಟೈಮ್ ಮೆಷರಿಂಗ್ ಡಿವೈಸಸ್ ವರ್ ಯೂಸ್ಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ಬಿಫೋರ್ ದ ಪೆಂಡುಲಮ್ ಕ್ಲಾಕ್ಸ್ ಬಿಕೇಮ್ ಪಾಪ್ಯುಲರ್. ನಾವು ಏನು ಲೋಲಕದ ಗಡಿಯಾರ, ಈ ಪೆಂಡುಲಮ್ ಕ್ಲಾಕ್ಗಳು ಪ್ರಸಿದ್ಧವಾಗೋದಕ್ಕಿಂತ, ಪಾಪ್ಯುಲರ್ ಆಗೋದಕ್ಕಿಂತ ಮೊದಲು ವರ್ಲ್ಡಲ್ಲಿ ಅಂದರೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಈ ಸಮಯವನ್ನು ಅಂದರೆ ಕಾಲವನ್ನು ಅಳತೆ ಮಾಡುವ ಅನೇಕ ರೀತಿಯಾದಂತಹ ಸಾಧನಗಳನ್ನು ಬಳಸ್ತಾ ಇದ್ರು. ಪೆಂಡುಲಮ್ ಕ್ಲಾಕ್ಗಿಂತ ಅದು ಬರೋದಕ್ಕೂ ಮುಂಚೆ ಅಂದರೆ ಸನ್ಡೈಲ್ಸ್, ವಾಟರ್ ಕ್ಲಾಕ್ಸ್ ಆ್ಯಂಡ್ ಸ್ಯಾಂಡ್ ಕ್ಲಾಕ್ಸ್ ಆರ್ ಸಮ್ ಎಕ್ಸಾಂಪಲ್ಸ್ ಆಫ್ ಸಚ್ ಡಿವೈಸಸ್. ಯಾವುದಪ್ಪ ಅದು ಅಂತ ಅಂದರೆ ಜಲ ಗಡಿಯಾರಗಳು, ನೆರಳು ಗಡಿಯಾರ, ಮರಳು ಗಡಿಯಾರ. ನೋಡಿ, ಸನ್ಡೈಲ್ಸ್, ನೆರಳು ಗಡಿಯಾರ, ವಾಟರ್ ಕ್ಲಾಕ್ಸ್ ಜಲ ಗಡಿಯಾರ, ಸ್ಯಾಂಡ್ ಕ್ಲಾಕ್ಸ್ ಮರಳು ಗಡಿಯಾರ ಮುಂತಾದ ಅನೇಕ ಸಾಧನಗಳು ಇದಕ್ಕೆ ಉದಾಹರಣೆ. ಡಿಫ್ರೆಂಟ್ ಡಿಸೈನ್ಸ್ ಆಫ್ ದೀಸ್ ಡಿವೈಸಸ್ ವರ್ ಡೆವಲಪ್ಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ಸ್. ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅವೆಲ್ಲವೂ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲ ಸಾಧನಗಳು ಬೇರೆ ಬೇರೆ ರೀತಿಯ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ವಿವಿಧ ವಿನ್ಯಾಸಗಳಲ್ಲಿ ಅಭಿವೃದ್ಧಿಪಡಿಸಲಾಗಿತ್ತು. ಚಿತ್ರದಲ್ಲಿ ಕೊಟ್ಟಿದೆ ನೋಡಿ, ಈ ರೀತಿ. ಸನ್ ಡಯಲ್ ಅಟ್ ಜಂತರ್ ಮಂತರ್ ಡೆಲ್ಲಿ. ಸನ್ ಡಯಲ್ ನೆರಳು, ಈ ಶ್ಯಾಡೋವನ್ನು ನೋಡಿಕೊಂಡು ಇದೇನೆ ಸನ್ ಡಯಲ್. ಇದನ್ನು ನೋಡಿಕೊಂಡು ಇದು ಮಾಡ್ತಾರೆ. ಇದನ್ನು ಸಾಮಾನ್ಯವಾಗಿ ಎಲ್ಲ ಕಡೆ, ಎಲ್ಲ ಎಕ್ಸಿಬಿಷನ್ಸ್ಗಳಲ್ಲಿ ಎಲ್ಲ ಕಡೆ ಇಟ್ಟಿರ್ತಾರೆ. ಇದು ಮರಳದು ಅಲ್ವಾ, ಮರಳು ಗಡಿಯಾರ. ಇದನ್ನ ಬಳಸ್ತಾ ಇದ್ರು. ಜಲ ಗಡಿಯಾರ ಅಂತ, ವಾಟರ್ ಕ್ಲಾಕ್ ಅಂತೇಳಿ ಈ ರೀತಿಯಾದದನ್ನು ಬಳಸ್ತಾ ಇದ್ರು. ಇವೆಲ್ಲವೂ ಎಕ್ಸಾಂಪಲ್ಸ್ ಆಫ್ ಬಿಫೋರ್ ದ ಪೆಂಡುಲಮ್ ಕ್ಲಾಕ್ ಕೇಮ್ ಯೂಸ್ಡ್ ಇನ್ ದ ಕ್ಲಾಕ್ ಡಿವೈಸಸ್. ಮುಂಚೆ ಪೆಂಡುಲಮ್ ಕ್ಲಾಕ್ ಬರೋದಕ್ಕೂ ಮುಂಚೆ ಬಳಸ್ತಿದ್ದಂತಹ ಗಡಿಯಾರಗಳು ಇವೆಲ್ಲ. ನೆಕ್ಸ್ಟ್ 9.4 ನೋಡಿ, ಮೆಷರಿಂಗ್ ಸ್ಪೀಡ್. ಜವದ ಅಳತೆ ಅಂದರೆ ವೇಗದ ಅಳತೆ ಮಾಡೋದು ಹೇಗೆ? Having learned how to measure time and distance, you can calculate the speed of an object. ಕಾಲ ಮತ್ತು ದೂರದ ಅಳತೆ ಮಾಡಲು ಕಲಿತ ನಂತರ ಒಂದು ಆಬ್ಜೆಕ್ಟ್ನ ವೇಗ, ಜವವನ್ನು ನೀವು ಲೆಕ್ಕ ಹಾಕಬಹುದು. ಅಂದರೆ ಸಮಯ ಮತ್ತು ದೂರ ಇವುಗಳನ್ನ ಹೇಗೆ ಅಳತೆ ಮಾಡೋದು, ಟೈಮು ಮತ್ತು ಹ್ಯಾವಿಂಗ್ ಲರ್ನ್ಡ್ ಹೌ ಟು ಮೆಜರ್ ಟೈಮ್ ಆ್ಯಂಡ್ ಡಿಸ್ಟೆನ್ಸ್, ದೂರವನ್ನು ಮತ್ತು ಸಮಯವನ್ನು, ಟೈಮನ್ನು ಅಳತೆ ಮಾಡೋದು ಹೇಗೆ ಅಂತ ಕಲಿತ ಮೇಲೆ, ಲೆಟ್ ಅಸ್ ಫೈಂಡ್ ದ ಸ್ಪೀಡ್ ಆಫ್ ಎ ಬಾಲ್ ಮೂವಿಂಗ್ ಅಲಾಂಗ್ ದ ಗ್ರೌಂಡ್. ಒಂದು ವೇಗವನ್ನು ಅಳತೆ ಮಾಡೋದು ಹೇಗೆ ಅಂತೇಳಿ ಅಳತೆ ಮಾಡೋದು ಸುಲಭ. ಅದೇ ರೀತಿ ನಾವೀಗ ನೆಲದ ಮೇಲೆ ಚಲಿಸ್ತಿರ್ತಕ್ಕಂಥ ಒಂದು ಚೆಂಡಿನ ವೇಗ ಎಷ್ಟು ಅಂತ ಕಂಡುಹಿಡಿಯೋಣ. ಅದಕ್ಕೊಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. 9.3 ಆಕ್ಟಿವಿಟಿ ನೋಡಿ. ಡ್ರಾ ಎ ಸ್ಟ್ರೇಟ್ ಲೈನ್ ಆನ್ ದ ಗ್ರೌಂಡ್ ವಿತ್ chalk powder or time or lime, or ask one of your friends to stand 1 to 2 minutes away from it. ಲೈಮ್ ಪೌಡರ್ ಅಂದರೆ ಸುಣ್ಣದ ಪುಡಿ ಅಥವಾ ಚಾಕ್ ಪೌಡರ್ನ ಉಪಯೋಗಿಸಿ, ಅಂದರೆ ಬಳಪದ ಪುಡಿ, ಸೀಮೆ ಸುಣ್ಣದ ಪುಡಿ ಅಥವಾ ಸುಣ್ಣದ ಪುಡಿಯನ್ನು ತೆಗೆದುಕೊಂಡು ನೆಲದ ಮೇಲೆ ಒಂದು ಸರಳ ರೇಖೆ, ಒಂದು ಸ್ಟ್ರೇಟ್ ಲೈನ್ನ ಎಳೀರಿ. ಅರ್ಥ ಆಯ್ತಾ? ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ ಒಂದು ಸ್ಟ್ರೇಟ್ ಲೈನ್, ಒಂದು ಬಿಳಿ ಸುಣ್ಣದ ಪುಡಿ ಈ ರೀತಿ ಒಂದು ಸ್ಟ್ರೇಟ್ ಲೈನ್ನ ಎಳೀರಿ. Let your friend gently roll a ball along the ground in a direction perpendicular to the line. ಅದೇ ರೀತಿ 1 ರಿಂದ 2 ನಿಮಿಷ 1 ರಿಂದ 2 ಮೀಟರ್ ದೂರದಲ್ಲಿ ನಿಮ್ಮ ಒಬ್ಬ ಸ್ನೇಹಿತನನ್ನು ನಿಲ್ಲಕ್ಕೆ ಹೇಳಿ. 1 ಮೀಟರ್ ದೂರ ಅಥವಾ 2 ಮೀಟರ್ ದೂರದಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಲ್ಲೋದಕ್ಕೆ ಹೇಳಿ. Note the time at the moment the ball crosses the line and also when it comes to rest. Figure 9.6. ಅದೇ ರೀತಿ ನೀವು ಚೆಂಡನ್ನು ನೆಲದ ಮೇಲೆ ಲಂಬವಾಗಿ ಉರುಳೋಕ್ಕೆ ಬಿಡಿ. ನೇರವಾಗಿ ಅದೇನೋ ಆ ರೇಖೆಗೆ ಲಂಬವಾಗಿ ನೇರದಲ್ಲಿ ನಿಧಾನವಾಗಿ ಚೆಂಡು ಉರುಳಿ ಹೋಗೋದಕ್ಕೆ ಬಿಡಿ.
ಅರ್ಥ ಆಯ್ತಾ? ಈ ರೀತಿ ಇಲ್ಲಿ ಕೂತ್ಕೊಂಡು ಆ ಗೆರೆ ಮೇಲೆ ಹೋಗ್ಬೇಕು ಆ ಚೆಂಡು, ಈ ರೀತಿ ಉರುಳು ಬಿಡಿ ಅದ್ರ ಮೇಲೆ ಹೋಗೋ ಥರ. ಹೌ ಮಚ್ ಟೈಮ್ ಡಸ್ ದ ಬಾಲ್ ಟೇಕ್ ಟು ಕಮ್ ಟು ರೆಸ್ಟ್? ಬಿಟ್ಟ ಮೇಲೆ ಆ ಚೆಂಡು ಗೆರೆಯನ್ನು ದಾಟಿದಾಗ ಮತ್ತೆ ವಿಶ್ರಾಂತ ಸ್ಥಿತಿಗೆ ಬಂದಾಗ ಎಷ್ಟು ಸಮಯವನ್ನು ತೆಗೆದುಕೊಳ್ತು ಅದನ್ನು ಗುರುತಿಸ್ಕೊಳ್ಳಿ. ಹೊರಡ್ಬೇಕಾದ್ರೆ ಅದು ಹೋಗೋದಕ್ಕೆ ಎಷ್ಟು, ಮತ್ತೆ ಮತ್ತೆ ಮೊದಲಿನ ಸ್ಥಿತಿಗೆ ವಿಶ್ರಾಂತ ಸ್ಥಿತಿಗೆ ನಿಂತ್ಕೊಳ್ಳೋದಕ್ಕೆ ಆ ಚೆಂಡು ಎಷ್ಟು ಸಮಯವನ್ನು ತೆಗೆದುಕೊಳ್ತು. ಇಲ್ಲಿಂದ ಬಿಟ್ಟಾಗ ಆದಂಥ ಸಮಯ, ಹೋಗಿ ಅಲ್ಲಿ ನಿಂತ್ಕೊಳ್ಳೋದಕ್ಕೆ, ಅಲ್ಲಿ ಸ್ಟಾಪ್ ಆಗೋದಕ್ಕೆ, ವಿಶ್ರಾಂತ ಸ್ಥಿತಿಯಲ್ಲಿ ನಿಂತ್ಕೊಳ್ಳೋದಕ್ಕೆ ಎಷ್ಟು ಸಮಯ ತಗೊಳ್ತು ಅದನ್ನು ಗುರುತಿಸ್ಕೊಳ್ಳಿ. Measure the distance between the point at which the ball crosses the line and the point where it come to rest. ಅಂದರೆ ಚೆಂಡು ವಿಶ್ರಾಂತ ಗೆರೆಯನ್ನು ದಾಟಿದಾಗ ಮತ್ತು ವಿಶ್ರಾಂತ ಸ್ಥಿತಿಗೆ ಬಂದಾಗ ಆ ಚೆಂಡು ವಿಶ್ರಾಂತ ಸ್ಥಿತಿ ತಲುಪಲು ತೆಗೆದುಕೊಂಡಂಥ ಕಾಲ ಎಷ್ಟು ಅದನ್ನು ನೀವು ಒಂದು ಬಾರಿ ನೋಟ್ ಮಾಡ್ಕೊಳ್ಳಿ. ನೋಡಿ, ಸಮ್ ಏನ್ಷಿಯಂಟ್ ಟೈಮ್ ಮೆಜರಿಂಗ್ ಡಿವೈಸಸ್, ತುಂಬ ಪ್ರಾಚೀನ ಕಾಲದಲ್ಲಿ ಬಳಸಿದಂತಹ ಸಮಯದ ಸಾಧನಗಳಿವೆಲ್ಲ. ಸಿ, ಯು ಕ್ಯಾನ್ ಯೂಸ್ ಎ ಸ್ಕೇಲ್ ಆರ್ ಎ ಮೆಷರಿಂಗ್ ಟೇಪ್. ನೀವೇನು ಮಾಡಿ, ಆ ಚೆಂಡು ಗೆರೆಯನ್ನು ದಾಟಿದ ಆ ಬಿಂದುವಿನಿಂದ ವಿಶ್ರಾಂತ ಸ್ಥಿತಿಗೆ ನಿಂತ ಬಿಂದುವಿನ ನಡುವಿನ ಅಂತರವನ್ನು ಅಳತೆ ಮಾಡಬೇಕು. ಅಂದರೆ ಇಲ್ಲಿ ಚೆಂಡನ್ನು ಬಿಟ್ಟಿದ್ದೀರಾ ಅಲ್ವಾ, ಇಲ್ಲಿಂದ ಇಲ್ಲಿ ಹೋಗಿ ನಿಂತು ಸ್ಟಾಪ್ ಆಯಿತು, ಇಲ್ಲಿಂದ ಎಷ್ಟು ದೂರ ಇದೆ ಅಂತ ನಾವು ಮೆಷರ್ ಮಾಡಬೇಕು, ಅಳತೆ ಮಾಡಬೇಕೀಗ. ಲೆಟ್ ಡಿಫ್ರೆಂಟ್ ಗ್ರೂಪ್ಸ್ ರಿಪೀಟ್ ದ ಆಕ್ಟಿವಿಟಿ. ಬೇರೆಯವರು ಈ ಒಂದು ಚಟುವಟಿಕೆಯನ್ನು ಮಾಡಿ, ನಿಮ್ಮ ಫ್ರೆಂಡ್ಗಳು. ರೆಕಾರ್ಡ್ ದ ಮೆಷರ್ಮೆಂಟ್ಸ್ ಇನ್ ಟೇಬಲ್ 9.3. ಇನ್ ಈಚ್ ಕೇಸ್ ಕ್ಯಾಲ್ಕುಲೇಟ್ ದ ಸ್ಪೀಡ್ ಆಫ್ ದ ಬಾಲ್. ಏನು ಮಾಡಿ, ಇದಕ್ಕಾಗಿ ಒಂದು ಸ್ಕೇಲ್, ಅಳತೆ ಪಟ್ಟಿ ಅಥವಾ ಅಳತೆ ಟೇಪನ್ನು ತೆಗೆದುಕೊಂಡು ಬಳಸಿ. ಈ ಬೇರೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳು, ಇತರ ವಿದ್ಯಾರ್ಥಿಗಳು ಎಲ್ಲರೂ ಗುಂಪಲ್ಲಿ ಇರ್ತಕ್ಕಂಥ ಎಲ್ಲರೂ ಈ ಚಟುವಟಿಕೆಗಳನ್ನ ಎಲ್ಲರೂ ಮಾಡಿ, ಎಲ್ಲರೂ ಬಿಡಿ. ಎಷ್ಟೆಷ್ಟು ಸಮಯವನ್ನು ಚೆಂಡು ತಗೊಳುತ್ತೆ ಒಬ್ಬೊಬ್ಬರಿಂದನೂ ಅಂತ ಅದನ್ನು ಈ ಒಂದು ಅಳತೆ ಪಟ್ಟಿಯಲ್ಲಿ, ಈ ಕೋಷ್ಟಕದಲ್ಲಿ ನೋಟ್ ಮಾಡಿ. ಎಷ್ಟು ಡಿಸ್ಟೆನ್ಸ್, ಎಷ್ಟು ಟೈಮ್ ಎಷ್ಟು ತಗೋತೋ, ಅದು ಸ್ಪೀಡ್ ಎಷ್ಟು ಅದನ್ನು ಆ ಒಂದು ಟೇಬಲ್ನಲ್ಲಿ ನೋಟ್ ಮಾಡಿ ಅಂತ ಹೇಳ್ತೀವಿ. ಯು ಮೇ ನಾವು ಲೈಕ್ ಟು ಕಂಪೇರ್ ಯುವರ್ ಸ್ಪೀಡ್ ಆಫ್ ವಾಕಿಂಗ್ ಆರ್ ಸೈಕ್ಲಿಂಗ್ ವಿತ್ ದಟ್ ಆಫ್ ಯುವರ್ ಫ್ರೆಂಡ್ಸ್. ಪ್ರತಿಯೊಂದು ದಾಖಲೆಯನ್ನು, ಚೆಂಡಿನ ಜವಾವನ್ನು ಲೆಕ್ಕ ಹಾಕಿ ಟೇಬಲ್ನಲ್ಲಿ ಫಿಲ್ ಮಾಡಬೇಕು. ಆಯ್ತಾ? ಮಾಡೋಣ ಅದನ್ನು. ಅದೇ ರೀತಿ ಇನ್ನೊಂದು ಹೇಳ್ತಿದ್ದಾರೆ, ನಿಮ್ಮ ನಡಿಗೆ ಜವಾವನ್ನು ನೀವು ಎಷ್ಟು ಸ್ಪೀಡಾಗಿ ನಡೀತೀರಾ ಅಂತ ನಿಮ್ಮ ಫ್ರೆಂಡ್ಸ್ ಜೊತೆ ಬೇರೆಯವರ ನಡೆಯುವ ಸ್ಪೀಡ್ಗೆ ಹೋಲಿಸಿ ನೋಡೋಕ್ಕೆ ಇಚ್ಛಿಸ್ತೀರಾ. ಅಂದರೆ ಸೈಕ್ಲಿಂಗ್ ಇರ್ಬೋದು ಅಥವಾ ವಾಕಿಂಗ್ ಇರ್ಬೋದು ಅಥವಾ ಸೈಕ್ಲಿಂಗ್. ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ ಜೊತೆ ನಡ್ಕೊಂಡು ಹೋಗಿ, ಜೊತೆಯಲ್ಲೇ ಇಬ್ಬರು ಯಾರು ಸ್ಪೀಡಾಗಿ ನಡೀತೀರಾ ಅದನ್ನು ಲೆಕ್ಕ ಹಾಕಿ. ಅಥವಾ ಸೈಕಲ್ನಲ್ಲಿ ಇಬ್ಬರು ಒಂದೇ ಸಮವಾಗಿ, ಇಬ್ಬರು ಒಂದೇ ಸಲ ನೀವು ನಿಮ್ಮ ಫ್ರೆಂಡ್ಸು ಒಟ್ಟಿಗೆ ಹೊರಡಿ, ಯಾರು ಸ್ಪೀಡಾಗಿ ಸೈಕ್ಲಿಂಗ್ ಮಾಡ್ತೀರಾ ಅದನ್ನು ಸಹ ನೀವು ಸ್ಪೀಡ್ ಜವವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯನಾ ಅಂತ ಕೇಳ್ತಿದ್ದಾರೆ. ಯು ನೀಡ್ ಟು ನೋ ದ ಡಿಸ್ಟೆನ್ಸ್ ಆಫ್ ದ ಸ್ಕೂಲ್ ಫ್ರಮ್ ಯುವರ್ ಹೋಮ್ ಆರ್ ಫ್ರಮ್ ಸಮ್ ಅದರ್ ಪಾಯಿಂಟ್. ಇದಕ್ಕೆ ನೀವು ಜವವನ್ನು, ವೇಗವನ್ನು ಲೆಕ್ಕ ಹಾಕಬೇಕು ಅಂದರೆ ನಿಮಗೇನು, ನಿಮ್ಮ ಮನೆಯಿಂದ ಅಥವಾ ಬೇರೆ ಯಾವುದೇ ಸ್ಥಳದಿಂದ ನಿಮ್ಮ ಶಾಲೆಗೆ ಇರುವ ದೂರವನ್ನು ತಿಳಿದುಕೋಬೇಕು. ನಿಮ್ಮ ಮನೆಯಿಂದ ಸ್ಕೂಲ್ ಎಷ್ಟು ದೂರ ಇದೆ, ಅಥವಾ ಬೇರೆ ಯಾವುದೋ ಒಂದು ಪ್ಲೇಸಿಂದ, ಒಂದು ದೇವಸ್ಥಾನನೋ, ಒಂದು ಟೆಂಪಲ್ಲು, ಒಂದು ಬಸ್ ಸ್ಟ್ಯಾಂಡೋ, ಅಲ್ಲಿಂದ ನಿಮ್ಮ ಮನೆಗೆ ಎಷ್ಟು ದೂರ, 1 ಕಿಲೋಮೀಟ್ರೋ, ಅರ್ಧ ಕಿಲೋಮೀಟ್ರೋ, ಈ ರೀತಿ ಎಷ್ಟು ದೂರ ಇದೆ, ಎಷ್ಟು ಮೀಟರ್ ಇದೆ, ಎಷ್ಟು ಕಿಲೋಮೀಟರ್ ಇದೆ ಅಂತ ಅದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಈಚ್ ಒನ್ ಆಫ್ ಯು ಕ್ಯಾನ್ then measure the time taken to cover that distance and calculate your speed. ಏನು ಮಾಡಬೇಕಾಗುತ್ತೆ, ನಿಮ್ಮಲ್ಲಿ ಪ್ರತಿಯೊಬ್ಬರು ಆ ದೂರವನ್ನು ಕ್ರಮಿಸೋದಕ್ಕೆ, ಅಂದರೆ ಅದೆಷ್ಟು ದೂರ ಇದೆ ಅಂತ ಫಸ್ಟ್ ತಿಳ್ಕೊಂಡು, ಪ್ರತಿಯೊಬ್ಬರು ನೀವೆಲ್ಲರೂ ಆ ದೂರದ ಕ್ರಮವನ್ನು ಕ್ರಮಿಸೋದಕ್ಕೆ, ತಲುಪೋದಕ್ಕೆ ಎಷ್ಟು ಸಮಯ, ಎಷ್ಟು ಕಾಲವನ್ನು ತೆಗೆದುಕೊಂಡ್ರಿ ಅಂತ ಅಳತೆ ಮಾಡಿ ಅದರ ಸ್ಪೀಡು, ಆ ಎಷ್ಟು ಸ್ಪೀಡಲ್ಲಿ ಹೋದ್ರಿ, ಅಂದರೆ ನಿಮ್ಮ ಜವಾಬ್ ಎಷ್ಟು ಅಂತ ಲೆಕ್ಕ ಮಾಡಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಗೊತ್ತಾಯ್ತಾ? ಇಟ್ ಮೇ ಬಿ ಇಂಟ್ರೆಸ್ಟಿಂಗ್ ಟು ನೋ ಹೂ ಅಮಾಂಗೆಸ್ಟ್ ಯು ಈಸ್ ದ ಫಾಸ್ಟೆಸ್ಟ್. ಇದೇನು ಒಂದು ಕುತೂಹಲವಾಗಿರುತ್ತೆ, ಯಾರು ಎಷ್ಟು ಸ್ಪೀಡಾಗಿ ನಿಮ್ಮಲ್ಲಿ ಯಾರು ಹೆಚ್ಚು ಜವದೊಂದಿಗೆ ಹೆಚ್ಚು ವೇಗವಾಗಿ ನಡೆಯಬಲ್ಲರಿ ಅಂತ ತಿಳ್ಕೊಳ್ಳೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಪೀಡ್ಸ್ ಆಫ್ ಸಮ್ ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಗಿವನ್ ಇನ್
the table 9.4 in kilometer per hour, you can calculate the speed in meter per second. was 9.4. ಇಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಪ್ರಾಣಿಗಳ ಜೀವಿಗಳ ಜವವನ್ನು, ಅವುಗಳ ಸ್ಪೀಡನ್ನು ಈ ಒಂದು ಟೇಬಲ್ನಲ್ಲಿ ಕಿಲೋಮೀಟರ್ ಪರ್ ಅವರ್ನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಆ ಜವವನ್ನು ನೀವು ಮೀಟರ್ ಪರ್ ಸೆಕೆಂಡ್ಗೆ ಲೆಕ್ಕ ಹಾಕಿ ಇಲ್ಲಿ ಬರಿಬೇಕು ಅಂತೇಳಿ ಹೇಳ್ತಿದ್ದಾರೆ. ಗೊತ್ತಾಗ್ತಿದೆಯಾ? ಮೀಟರ್ ಪರ್ ಸೆಕೆಂಡ್ಗೆ ಲೆಕ್ಕ ಹಾಕಿ ಅದನ್ನು ಇಲ್ಲಿ ಬರೆಯಿರಿ ಅಂತ. ಇದನ್ನು ಮಾಡೋಣ. ಸಿ, ಹಾಗಾದರೆ ಈಗ ನೀವು ಎಲ್ಲ ಫ್ರೆಂಡ್ಸು ಡಿಸ್ಟೆನ್ಸ್ ಮೂವ್ಡ್ ಆ್ಯಂಡ್ ಟೈಮ್ ಟೇಕನ್ ಬೈ ಮೂವಿಂಗ್ ಬಾಲ್ ಅದನ್ನು ಲೆಕ್ಕ ಹಾಕೋಣ. ಎಲ್ಲರೂ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಒಂದು ಲೈನನ್ನು ಹಾಕಿ ಪ್ರತಿಯೊಬ್ಬರು ಆ ಮೂವಿಂಗ್ ಬಾಲ್ನ ಮೂವ್ ಮಾಡಿ ಬಿಟ್ಟು ಎಷ್ಟೆಷ್ಟು ಟೈಮ್ ತೊಗೊಳ್ತು ಅದನ್ನು ನೀವೆಲ್ಲರೂ ಲೆಕ್ಕ ಹಾಕಿ ಬರಿಬೇಕು. ನೇಮ್ ಆಫ್ ದ ಗ್ರೂಪ್ಸು, ಯಾರ್ಯಾರಿಗೆ ಎಷ್ಟೆಷ್ಟು ಸಮಯವನ್ನು ತೆಗೆದುಕೊಳ್ತು ಅಂತೇಳಿ. ಸಿ, ನೇಮ್ ಆದರೂ ಗ್ರೂಪ್ ನೇಮ್ ಆದರೂ ಹಾಕೊಳ್ಳಿ ಅಥವಾ ನಿಮ್ಮ ನೇಮ್ ಆದರೂ ಹಾಕೊಳ್ಳಿ. ಅಂದರೆ ಡಿಸ್ಟೆನ್ಸ್ ಮೂವ್ಡ್ ಬೈ ದ ಬಾಲ್, ಎಷ್ಟು ದೂರ ಹೋಯ್ತು ಆ ಬಾಲು, ಎಷ್ಟು ಟೈಮ್ ತೊಗೊಳ್ತು, ಅದು ಸ್ಪೀಡ್ ಎಷ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿ ಮಾಡ್ತಾ ಹೋಗೋಣ. ಸಿ, ಫಸ್ಟ್ ಒನ್, ನೇಮ್ ಆಫ್ ಎ ಗ್ರೂಪ್ ABC ಅಂತನಾದರೂ ತೊಗೋಬೋದು ಅಥವಾ ನೇಮ್ಸ್ ಆದರೂ ತೊಗೋಬೋದು. ಇಲ್ಲಿ ನಾವು ಗ್ರೂಪ್ A ಅಂತಲೇ ತೊಗೊಳ್ಳೋಣ ಅಲ್ವಾ. ಗ್ರೂಪ್ A, ಡಿಸ್ಟೆನ್ಸ್ ಮೂವ್ಡ್ ಬೈ ದ ಬಾಲ್, ಒಂದು ಬಾಲನ್ನು ಬಿಟ್ಟಾಗ ಒಂದು ಲೈನ್ ಹಾಕಿ ಎಷ್ಟು ಡಿಸ್ಟೆನ್ಸ್, ಎಷ್ಟು ಚಲಿಸಿದ ದೂರ, ಆ ಚೆಂಡು ಎಷ್ಟು ದೂರ ಚಲಿಸ್ತು 15 ಮೀಟ್ರು ಅಂತ ತೊಗೊಳ್ತೀನಿ ನಾನು. 15 ಮೀಟರ್ ದೂರ ಹೋಯಿತು. ಟೈಮ್ ಟೇಕನ್, 15 ಮೀಟರ್ ದೂರ ಹೋಗೋದಕ್ಕೆ ಎಷ್ಟು ಟೈಮ್ ತೊಗೊಳ್ತು, ಎಷ್ಟು ಸೆಕೆಂಡ್ ತೊಗೊಳ್ತು? 3 ಸೆಕೆಂಡ್ಸ್. 3 ಸೆಕೆಂಡ್ಸಲ್ಲಿ ಹೋಯ್ತು. ಹಾಗಾದರೆ ಇದ್ರ ಸ್ಪೀಡ್ ಜವ ಎಷ್ಟು? ಏನು ಮಾಡಬೇಕು ಇದನ್ನು? 15/3 ಅಲ್ವಾ. ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್, ಸ್ಪೀಡ್ದು ಫಾರ್ಮುಲಾ ಗೊತ್ತಲ್ವಾ, ಇಲ್ಲೇ ಕೊಟ್ಟಿದ್ದಾನೆ. ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಎಷ್ಟು ಹಾಕೊಳ್ಬೇಕು ಈಗ ನಾವು? 15/3 ಈಕ್ವಲ್ is equal to ಎಷ್ಟಾಗುತ್ತೆ? 3 5s 15 ಅಲ್ವಾ. ತ್ರೀ 5s 15, so 5 meter per second. 5 meter per second. ಅದೇ ರೀತಿ ಗ್ರೂಪ್ ಬಿ, ಗ್ರೂಪು ಎಷ್ಟು ಡಿಸ್ಟೆನ್ಸ್ ಎಷ್ಟು ದೂರ ಹೋಯಿತು? 27 30 ಡಿಸ್ಟೆನ್ಸಲ್ಲಿ ಹೋಯಿತು ಅಂತ ತಿಳ್ಕೊಳ್ಳೋಣ. ಆಯಿತಾ? 30 ಅಥವಾ 30 ಅಷ್ಟು ದೂರ ಹೋಯಿತು. 30 ಮೀಟರ್ ಅಷ್ಟು ದೂರ ಹೋಯಿತು. ಆಯಿತಾ? ಎಷ್ಟು ಸೆಕೆಂಡಿಗೆ ಹೋಯಿತು? 6 ಸೆಕೆಂಡ್ಸಲ್ಲಿ ಹೋಯಿತು. ಹಾಗಾದರೆ ಇದರ ಸ್ಪೀಡ್ ಎಷ್ಟು? 30/6
ಎಷ್ಟಾಗುತ್ತೆ? 6 5s 30 ಅಲ್ವಾ? 6 5s 5 ಮೀಟರ್ ಪರ್ ಸೆಕೆಂಡ್ ಆಯಿತಾ? ಅಷ್ಟೇ. ಅಂದರೆ ಇದನ್ನು ಡಿವೈಡ್ ಮಾಡಬೇಕು. ಗ್ರೂಪ್ ಸಿ ತಗೋಣ. ಗ್ರೂಪ್ ಸಿ ಎಷ್ಟು? 50 ಮೀಟರ್ ದೂರ ಹೋಗಿದೆ, ಜೋರಾಗಿ ಬಿಟ್ಬಿಟ್ಟಿದ್ದಾರೆ. ಎಷ್ಟು ಸೆಕೆಂಡ್ ತಗೊಳ್ತೇವೆ ವಿಶ್ರಾಂತಿ ಸ್ಥಿತಿಗೆ ಬರೋದಕ್ಕೆ? 5 ಸೆಕೆಂಡ್ಸ್ ತಗೊಳ್ತು ಹೋಗೋದಕ್ಕೆ, ಅದರಿಂದ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳೋದಕ್ಕೆ. ಎಷ್ಟಾಯ್ತು ಅಲ್ಲಿಗೆ? 50 ಬೈ ಸ್ಪೀಡ್ ಎಷ್ಟು ಹಾಗಾದರೆ? ಅದರ ಸ್ಪೀಡು 50 ಬೈ 10 ಸಾರಿ 50 ಬೈ 5 ಈಕ್ವಲ್ಸ್ ಟು ಎಷ್ಟಾಯ್ತು ಅಲ್ಲಿಗೆ? 5 10s 50 10 ಮೀಟರ್ ಪರ್ ಸೆಕೆಂಡ್ ಆಯಿತಾ? ಸಿ ನೆಕ್ಸ್ಟ್ ಡಿ ಗ್ರೂಪ್. ಡಿ ಗ್ರೂಪ್ ಎಷ್ಟು? 60 or 40 42 ಮೀಟರ್ ಹೋಯ್ತು. ಎಷ್ಟು ಸೆಕೆಂಡ್ ತಗೊಳ್ತು? 7 ಸೆಕೆಂಡ್ ತಗೊಳ್ತು ಸ್ಟಾಪ್ ಆಗೋದಕ್ಕೆ ಅಂದ್ಕೊಳ್ಳಿ. ಎಷ್ಟು? 42 ಬೈ 7 ಎಷ್ಟು? 7 6 42 6 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ಈ ಗ್ರೂಪ್ 60 ಮೀಟರ್ ಹೋಗಿದೆ. ಓಕೆನಾ? 60 ಮೀಟರ್ ಹೋಯಿತು ಅಂದರೆ ಎಷ್ಟು? 6 ಸೆಕೆಂಡ್ ಟೈಮ್ ಟೇಕನ್ ತಗೊಂಡಿದೆ. ಎಷ್ಟಾಯ್ತು ಅಲ್ಲಿಗೆ? 6 equal to 10. 6 10s 60 meter per second. ಗೊತ್ತಾಯ್ತಾ? ಇಷ್ಟು ಟೈಮ್ ಟೇಕನ್ ಬೈ ಮೂವಿಂಗ್ ಬಾಲ್, ಡಿಸ್ಟೆನ್ಸ್ ಮೂಡು ಮತ್ತು ಟೈಮ್ ಟೇಕನ್. ಗೊತ್ತಾಯ್ತಾ? ಈ ರೀತಿ ನೀವು ಬೇರೆ ನೀವೇ ಎಕ್ಸ್ಪೆರಿಮೆಂಟ್ನ ಮಾಡಿ ಬಾಲ್ನ ಬಿಟ್ಟು ಒಂದು ಲೈನ್ ಹಾಕಿ ಎಷ್ಟು ಸೆಕೆಂಡ್ ತೊಗೊಳುತ್ತೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಬಾಕ್ಸಲ್ಲಿ ಫಿಲ್ ಮಾಡ್ಬೋದು. ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಒಂದು 10 ಮಾಡಿ ಹೋಮ್ವರ್ಕ್ ಆಗಿ ಬೇಕಾದ್ರೆ ತೊಗೊಳ್ಳಿ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ವೀಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳು ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ಗೆ ಅವ್ರಿಗೂ ಸಹ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಆ್ಯಂಡ್ ಫುಲ್ ಆಡಿಯೋನ 2-3 ಟೈಮ್ ಕೇಳಿ. ಸೈನ್ಸ್ನ ನಮ್ಮ ಮಾತೃಭಾಷೆಯಲ್ಲಿ ಕೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಆ್ಯಂಡ್ ನೀವೇ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವೇ ಅರ್ಥ ಮಾಡ್ಕೊಂಡ್ಬಿಟ್ರೆ ಈಸಿ. ಆ್ಯಂಡ್ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವೆಶನ್ಸ್ ನೀವೇ ಆನ್ಸರ್ ಮಾಡಿ. ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ನ ತಗೊಳ್ಳಿ. ವಾಟ್ ಆರ್ ದ ಏನ್ಷಿಯಂಟ್ ಟೈಮ್ ಮೆಜರಿಂಗ್ ಡಿವೈಸಸ್? ನೇಮ್ ದ ಏನ್ಷಿಯಂಟ್ ಟೈಮ್ ಮೆಜರಿಂಗ್ ಡಿವೈಸಸ್ ಅಥವಾ ನೇಮ್ ದ ಏನ್ಷಿಯಂಟ್ ಟೈಮ್ ಡಿವೈಸಸ್. ಪ್ರಾಚೀನ ಕಾಲದ ಮೆಜರಿಂಗ್ ಟೈಮ್ ಸಮಯದ ಸಾಧನಗಳು ಯಾವುದು ಅಂತ ಬರೀರಿ. ಇದನ್ನೇ ಸ್ಯಾಂಡ್ ಕ್ಲಾಕ್, ವಾಟರ್ ಕ್ಲಾಕ್ ಇದೆಲ್ಲ.
ಕ್ಯಾಲ್ಕುಲೇಟ್ ದ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್, ಸ್ಪೀಡ್ ಆಫ್ ಎನ್ ಮೂವಿಂಗ್ ಆಬ್ಜೆಕ್ಟ್. ಚಲಿಸ್ತಿರ್ತಕ್ಕಂಥ ಯಾವುದೇ ಒಂದು ಆಬ್ಜೆಕ್ಟ್ನ ಸ್ಪೀಡನ್ನ ಹೇಗೆ ಕಂಡುಹಿಡಿಯೋದು, ಎಕ್ಸ್ಪ್ಲೈನ್ ಆ್ಯಕ್ಟಿವಿಟಿ ಮೂಲಕ. ಅಂದರೆ ಆ್ಯಕ್ಟಿವಿಟಿ 9.3ನ ಎಕ್ಸ್ಪ್ಲೈನ್ ಮಾಡ್ತಾ ಬರೀರಿ. ಆ್ಯಂಡ್ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಯಾಂಡ್ ಕ್ಲಾಕ್. ಈ ಒಂದು ಸ್ಯಾಂಡ್ ಕ್ಲಾಕ್ದು ಡಯಾಗ್ರಾಮ್ನ ಹಾಕಿ. ವೇರ್ ಈಸ್ ದ sundial located? ವೇರ್ ಈಸ್ ದ sundial ಇನ್ ಡೆಲ್ಲಿ? sundial ಡೆಲ್ಲಿನಲ್ಲಿ ಎಲ್ಲಿದೆ? ಜಂತರ್ ಮಂತರ್ ಅಲ್ಲಿ ಇದೆ. And distance moved and time taken by moving ball. Name a 10 groups of distance time taken by moving ball. ನೀವು 10 ಈ ರೀತಿಯಾದದನ್ನು ಮಾಡಿ ಎಕ್ಸ್ಪೆರಿಮೆಂಟ್ನ ಮಾಡಿ ಟೇಬಲ್ನ ಫಿಲ್ ಮಾಡಿ. ಇಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇಲಿಸ್ಟ್ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ವಿಡಿಯೋ ಎಕ್ಸ್ಪ್ಲನೇಷನ್ ನೋಟ್ಸು ಸಿಗುತ್ತೆ. ಓಕೆ, ಥ್ಯಾಂಕ್ ಯು.